ಬಿಜೆಪಿ ನಾಯಕರ ಬೀದಿ ಕಾಳಗ ಈಗ ಮೆಗಾ ಸೀರಿಯಲ್ನ ರೂಪವನ್ನ ಪಡ್ಕೊಂಡಿದೆ. ದಿನಕ್ಕೊಬ್ರು ಹೊಸ ಹೊಸ ಡೈಲಾಗ್ಗಳ ಜೊತೆಗೆ ಈ ಧಾರಾವಾಹಿಯ ಹೊಸ ಪಾತ್ರಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಹಾದಿರಂಪ ಬೀದಿರಂಪ ಶುರುವಾದ ಮೇಲೆ ದೆಹಲಿಯಿಂದ ನಾಯಕರು ಬರ್ತಾ ಇದ್ದಾರಂತೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿ. ಬಿಜೆಪಿ ಹೈ ಟೆನ್ಷನ್. ರಾಜ್ಯದಲ್ಲಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅವರನ್ನ ಟೆನ್ಷನ್ನಲ್ಲಿ ಇಡಬೇಕಾಗಿದ್ದಂತಹ ಪ್ರತಿಪಕ್ಷ ಬಿಜೆಪಿ ಖುದ್ದು ತಾನೇ ಟೆನ್ಷನ್ನಲ್ಲಿ ಸಿಲುಕಿದೆ. ಒಬ್ಬ ನಾಯಕರ ಮುಖವನ್ನ ನೋಡಿದ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ನಾಯಕರಿದ್ದಾರೆ. ಯಾರು ಬೇಕಿದ್ರೂ ಯಾತ್ರೆ ಮಾಡಬಹುದು, ಯಾರು ಬೇಕಿದ್ರೂ ರಾಜ್ಯಾಧ್ಯಕ್ಷರ ವಿರುದ್ಧ ಏನ್ ತೋಚುತ್ತೋ ಹಾಗೆ ಮಾತಾಡಬಹುದು, ಟೀಕಿಸಬಹುದು, ವಾಗ್ದಾಳಿ ನಡೆಸಬಹುದು, ಸಮರ್ಥಿಸುವ ಭರದಲ್ಲಿ ಎದುರಾಳಿಗಳನ್ನ ತಮ್ಮ ಪಕ್ಷದವರು ಅನ್ನೋದನ್ನು ಮರೆತು ಬಾಯಿಗೆ ಬಂದಂಗೆ ಬೈಯಬಹುದು ಎಂಬಲ್ಲಿವರೆಗೆ ರಾಜ್ಯ ಬಿಜೆಪಿ ಬಂದು ನಿಂತಿದೆ. 1.5 ವರ್ಷದ ಹಿಂದೆ ನೀವು ಆಡಳಿತ ನಡೆಸಿದ್ದು ಸಾಕಪ್ಪ, ಪ್ರತಿಪಕ್ಷದಲ್ಲಿದ್ದು ಕೆಲಸ ಮಾಡಿ ಅಂತ ಜನರು ಆದೇಶವನ್ನ ಮಾಡಿದ್ರು. ಆದರೆ ಬಿಜೆಪಿಯವರಿಗೆ ಪ್ರತಿಪಕ್ಷದಲ್ಲಿದ್ದರೂ ಆಡಳಿತ ನಡೆಸುವಾಗ ಶುರುವಾಗಿದ್ದಂತಹ ಬಣ ಬಡಿದಾಟದ ಗುಂಗಿನಿಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಈಗ ಹೈಕಮಾಂಡ್ನಿಂದಲೇ ಒಬ್ಬರನ್ನ ಬೆಂಗಳೂರಿಗೆ ಕಳಿಸಲಾಗ್ತಾ ಇದೆ. ಅವರು ಬೆಂಗಳೂರಿಗೆ ಬಂದು ಸಭೆಯನ್ನು ನಡೆಸೋರಿದ್ದಾರೆ. ಆದರೆ ಅವರ ಸಭೆ ನಿಗದಿಯಾದ ದಿನದಂದೇ, ಅಂದರೆ ಅವರು ಬೆಂಗಳೂರಿಗೆ ಬಂದು ಸಭೆ ನಡೆಸುವ ವೇಳೆ ಅದೇ ಸಮಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳರು ದೆಹಲಿಗೆ ಹಾರ್ತಾ ಇದ್ದಾರೆ. ಅದಕ್ಕೂ ಕಾರಣ ವಕ್ಫ್ ಅನ್ನುವಂಥದ್ದು ವಿಶೇಷ. ಹೀಗೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಲು ಮುಂದಾದರೂ ಬಿಜೆಪಿಯ ಟೆನ್ಷನ್ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ಹಾದಿಯನ್ನ ತುಳಿತಾ ಇರೋದ್ರಿಂದಾಗಿ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನ ಒಂದು ವಿಶೇಷ ವರದಿಯ ಮೂಲಕವಾಗಿ ನಿಮಗೆ ತಿಳಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸ್ಟೋರಿಯಲ್ಲಿ. ಮುಖ್ಯವಾಗಿ ರಾಜ್ಯದಲ್ಲಿ ಬಿಜೆಪಿಯ ಹೈ ಟೆನ್ಷನ್ ಹಿಂಗಿದೆ ಅನ್ನೋದನ್ನು ಹೇಳಲೇಬೇಕು. ಹೆಸರಿಗೆ ವಿಜೇಂದ್ರ ಅವರು ಅಧ್ಯಕ್ಷರಿದ್ದಾರೆ, ಆದರೆ ಅವರ ಮಾತನ್ನ ಉಳಿದವರು ಕೇಳ್ತಾ ಇಲ್ಲ, ಅಥವಾ ಮಾತು ಕೇಳಿದವರ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ವಿಜೇಂದ್ರ ಅವರು ಕೂಡ ವರ್ತಿಸ್ತಾರೆ. ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಆಡಿದ್ದೇ ಆಟ ಅನ್ನುವಂತಹ ಒಂದು ಸ್ವರೂಪ ಇರುತ್ತಲ್ಲ, ಆ ಸ್ವರೂಪದಲ್ಲಿ ಸದ್ಯ ರಾಜ್ಯ ಬಿಜೆಪಿ ಕಂಡು ಬರ್ತಾ ಇದೆ. ರವಿನ ವರದಿ ನಿಮಗೆ ತೋರಿಸ್ತೀನಿ. ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರೂ ಕೂಡ ಅದನ್ನು ತೆಗೊಳ್ಳಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಪಕ್ಷಕ್ಕೆ ಅಂಟಿಕೊಂಡಿರುವಂತ ಶಿಸ್ತಿನ ಪಕ್ಷ ಎಂಬ ಬಿರುದಿಗೆ ಸವಾಲನ್ನ ಹಾಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳಿತು ಎಂಬಂತೆ ಒಬ್ಬೊಬ್ಬರದ್ದು ಒಂದೊಂದು ನಡೆಯಾಗಿದೆ. ಇದರ ನಡುವೆ ಬಾಯಿ ಇರೋದೇ ಮಾತಾಡೋದಿಕ್ಕೆ ಮತ್ತು ಯಾರ ವಿರುದ್ಧ ಯಾರು ಬೇಕಿದ್ರೂ ಹೆಂಗಂದ್ರೆ ಹಾಗೆ ಮಾತಾಡ್ಬೋದು ಎಂಬಲ್ಲಿಗೆ ಬಂದು ನಿಂತಿದ್ದಾರೆ. ದಕ್ಷಿಣ ಭಾರತದ ಹೆಬ್ಬಾಗಿಲಿನಂತಿದ್ದಂಥ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಈಗ ಮನೆ ತುಂಬಾ ಬಾಗಿಲು ಎಂಬಂತಾಗಿದೆ. ಸರ್, ಇಡೀ ರಾಜ್ಯದಲ್ಲಿ ಬಿಜೆಪಿ ಒಂದು ಪವರ್ಫುಲ್ ಅಪೋಸಿಷನ್ ಅಂತ ನಾವು ತೋರಿಸಿಕೊಡುವಂಥದ್ರಲ್ಲಿ ನಾವು 1.5 ವರ್ಷದಲ್ಲಿ ಫೇಲ್ ಆಗಿದ್ದೀವಿ. ನಾವು ನೋಡಿ, ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಗೌಡರ ಜೊತೆ ಮಾತಾಡ್ತೀನಿ. ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ, ಹಲವಾರು ಬಾರಿ ಹೇಳಿದ್ದಾರೆ. ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪತ್ತನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸದಾನಂದಗೌಡರು ಯಡಿಯೂರಪ್ಪ ಅವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಬರ್ತಾರೆ ಅಂತ ಹೇಳ್ರಿ. ಈ ದೀಪಾರದವ್ರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಯಾರ್ಯಾರ್ದು ಕಮಿಟಿ ಇದೆ ಅವ್ರಿಗೆ ಮಾತ್ರ ನಾವು ಕರೆದಿರೋದು. ಮೂಡ ಹಗರಣದ ವಿರುದ್ಧದ ಹೋರಾಟದ ವೇಳೆನೇ ಸಣ್ಣಗೆ ಹತ್ತಿಕೊಂಡಿದ್ದಂಥ ಕಿಡಿ ಈಗ ಜ್ವಾಲೆಯಾಗಿ ಉರಿತಾ ಇದೆ. ಬಿಜೆಪಿಯಲ್ಲಿರುವಂಥ 2 ಬಣಗಳ ಕಿತ್ತಾಟದಿಂದಾಗಿ ವಾಲ್ಮೀಕಿ ಹಗರಣದ ವಿರುದ್ಧ ನಡೆಸಬೇಕು ಅಂದುಕೊಂಡಿದ್ದಂಥ ಪಾದಯಾತ್ರೆ ಟೇಕ್ ಆಫ್ ಆಗಲೇ ಇಲ್ಲ. ಇದಾದ ನಂತರ ಸಿಕ್ಕಿರುವಂಥ ವಕ್ಫ್ ಆಸ್ತಿ ವಿವಾದವೆಂಬ ಬಿಜೆಪಿಯ ಪಾಲಿನ ಬ್ರಹ್ಮಾಸ್ತ್ರವನ್ನು ಕಮಲ ನಾಯಕರು ಬಣ ಬಡಿದಾಟದಲ್ಲೇ ಟುಸ್ ಪಟಾಕಿ ಮಾಡಲಿಕ್ಕೆ ಪೈಪೋಟಿಗಿಳಿದಂತೆ ಕಾಣಿಸ್ತಾ ಇದೆ. ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಜಗಳ, ವಕ್ಫ್ ಪ್ರತ್ಯೇಕ ಹೋರಾಟ, ಬೈ ಎಲೆಕ್ಷನ್ ಸೋಲು, ಈ ಎಲ್ಲದರ ಬಗ್ಗೆ ಮಾಜಿ ಸಿಎಂ ಸದಾನಂದಗೌಡರು ಇವತ್ತು ಪಕ್ಷದ ನಾಯಕರನ್ನ ಟೀಕಿಸಿದ್ರು. ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿರುವಂತ ಡಿವಿ ಸದಾನಂದಗೌಡ ರಾಜ್ಯ ಬಣ ಪಾಲಿಟಿಕ್ಸ್ ಬಗ್ಗೆ 2 ಬಾರಿ ಪತ್ರ ಬರೆದಿದ್ರು, ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ,
ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು. ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು 2ನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದೆ. ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾಗಲೂ ಪಕ್ಷದಲ್ಲಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲೇ ನಡೀತಾ ಇತ್ತು. BS ಯಡಿಯೂರಪ್ಪ ಹಾಗೂ ದಿವಂಗತ ಅನಂತಕುಮಾರ್ ಬಣಗಳು ಮಧ್ಯೆ ದೊಡ್ಡ ಕಂದಕವೇ ಏರ್ಪಟ್ಟಿತ್ತು. ಆದರೆ ಆ ಬಣ ಬಡಿದಾಟವನ್ನ ಬೀದಿಗೆ ಬರೋದಿಕ್ಕೂ ಎಂದಿಗೂ ನಾನು ಬಿಡಲಿಲ್ಲ ಅನ್ನೋ ಮೂಲಕ ವಿಜೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ DVS. ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ, ಅನಂತಕುಮಾರ್ ಇರ್ಬೋದು, ಅಥವಾ ಪಕ್ಷವನ್ನು ಕಟ್ಟಿ 3 ಬಾರಿ 4 ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರಿರ್ಬೋದು. ಇವರ 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು. ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಒಂದ್ ಕಡೆ ಪಕ್ಷದ ನಾಯಕತ್ವವನ್ನ ಟೀಕಿಸುವಾಗಲೇ ವಕ್ಫ್ ಹೋರಾಟದ ವಿರುದ್ಧ ಸದಾನಂದ ಗೌಡರು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಸಮಸ್ಯೆಗಳಿದ್ದರೆ ಹೈಕಮಾಂಡ್ ಬಳಿ ಚರ್ಚೆ ಮಾಡೋದು ಬಿಟ್ಟು ಬೀದರ್ನಲ್ಲಿ ನಿಂತು ತಮಟೆ ಬಾರಿಸ್ತಾ ಇದ್ದಾರೆ. ಪಕ್ಷದಲ್ಲಿರುವಂತ ಎರೆಹುಳುಗಳು ನಾಗರ ಹಾವುಗಳಾಗ್ತಾ ಇದ್ದಾವೆ ಅಂತ ಹೇಳಿದ್ರು. ಸದಾನಂದ ಗೌಡರ ತಮಟೆ ಮಾತು ಯತ್ನಾಳ್ ಅವರನ್ನ ಕೆರಳಿಸಿದ್ದು ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ, ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ, ಇದೇ ರೀತಿ ಇದ್ರೆ ನಮಗೆ ಒಳ್ಳೇದು ಅಂತ. ಈ ಸಣ್ಣ ಪುಟ್ಟ ಯಾವಾಗಲೂ ಎರೆಹುಳ ಆಗಿಯೇ ಮಣ್ಣಿನ ಸಂಪದನ್ನು ಹೆಚ್ಚು ಮಾಡಬೇಕು ಹೊರತು ಎರೆಹುಳ ನಾಗರ ಹಾವಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಸದಾನಂದ ಗೌಡರು ಯಡಿಯೂರಪ್ಪರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ. ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಳಿ ಬರ್ತಾರಂತ ಕೇಳ್ರಿ. ಎಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಿಲ್ಲ. ನೀನು ಒಬ್ಬ ಹೇಳಣ ದೀಪ ಆರು ಮುಂದೆ ಬಗ್ಗ ತುರಿತದ್ದು ದೀಪ ಯಾರೇ ಹೋಗ್ಯಾವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಮಾಡತ್ತಾರ ಜನ. ಅದಕ್ಕೆ ನಾವು ಮಾತಾಡೋದು. ನಾಗರ ಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನಿನ್ನ ಮಾತಾಡಿದ ಕೃತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಹೇಗೆ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿಯವರೆಗೂ ತಮಗೆ ಬೇಕಾದ ರೀತಿಯಲ್ಲಿ ನಾಯಕರು ಮಾತನಾಡುವವರೆಗೂ ಸುಮ್ಮನೆ ಬಿಟ್ಟಿದ್ದಂಥ ಬಿಜೆಪಿ ಹೈಕಮಾಂಡ್ ಕಡೆಗೂ ಎಂಟ್ರಿ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ. ಇದರಿಂದಾಗಿ ಬಣ ಸಂಘರ್ಷಕ್ಕೆ ಮದ್ದು ಅರಿಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬಣಗಳನ್ನು ಒಗ್ಗೂಡಿಸಿ ಸಂಧಾನ ಮಾಡುವ ಸಲುವಾಗಿ ಡಿಸೆಂಬರ್ 3ಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಡಿಸೆಂಬರ್ 3ರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ ಮಾಡಿದ್ದು ಭಿನ್ನಮತೀಯ ನಾಯಕರೊಂದಿಗೂ ಸಭೆಯನ್ನ ಮಾಡಲಿದ್ದಾರೆ. ಬಳಿಕ ರಾಜ್ಯ ಬಿಜೆಪಿಯಲ್ಲಿರುವಂಥ ಭಿನ್ನಮತದ ಕುರಿತು ಹೈಕಮಾಂಡ್ಗೆ ವರದಿಯನ್ನ ನೀಡಲಿದ್ದಾರೆ. ನೋಡಿ, ಅವರ ಅಭಿಪ್ರಾಯನ ಹೇಳಿದ್ದಾರೆ. ನಾನು ಸದಾನಂದ ಗೌಡರ ಜೊತೆನೂ ಮಾತಾಡ್ತೀನಿ. ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ. ನಾನು ನೋಡಿಲ್ಲ, ನೋಡಿದ್ಮೇಲೆ ಮಾತಾಡ್ತೀನಿ. ಅದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲವನ್ನ ಚರ್ಚೆ ಮಾಡ್ತೀನಿ. ಅವರು ಕೋರ್ ಕಮಿಟಿ ಸದಸ್ಯರು ಇರೋದ್ರಿಂದ ಈ ಕೋರ್ ಕಮಿಟಿ 3ನೇ ತಾರೀಕು ಕೋರ್ ಕಮಿಟಿ ಇದೆ, ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಹೀಗೆ ರಾಜ್ಯ ಕೋರ್ ಕಮಿಟಿ ಸಭೆ ಡಿಸೆಂಬರ್ 3ಕ್ಕೆ ನಿಗದಿ ಆಗಿದ್ದರು. ಅದೇ ದಿನ ಬಸನಗೌಡ ಪಾಟೀಲ್ ಯತ್ನಾಳ್ರು ದೆಹಲಿಗೆ ಹಾರಲಿದ್ದಾರೆ. ಬೆಂಗಳೂರಲ್ಲಿ ಡಿಸೆಂಬರ್ 3ಕ್ಕೆ ಸಭೆ ನಿಗದಿಯಾಗಿದೆ. ಅಂದೇ ದೆಹಲಿಗೆ ಯತ್ನಾಳ್ ಹೋಗ್ತಿದ್ದಾರೆ. ವಕ್ಫ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವಂಥ JPC ಅಧ್ಯಕ್ಷರ ಭೇಟಿಗೆ ಯತ್ನಾಳ್ ಹೋಗ್ತಿದ್ದಾರೆ. ವಕ್ಫ್ ಪ್ರವಾಸದ ರಿಪೋರ್ಟ್ ಸಲ್ಲಿಸಿದ್ದಾರೆ. ಈ ಹಂತದಲ್ಲೇ ರೆಬಲ್ಸ್ಗಳ ವಕ್ಫ್ ಹೋರಾಟದಿಂದ ಹೈಕಮಾಂಡ್ ಅಲರ್ಟ್ ಆಗಿದೆ. ಯತ್ನಾಳ್ಗೆ ದೆಹಲಿಯಿಂದ ವರಿಷ್ಠರು ಬುಲಾವ್ ಬಂದಿದೆ. ಆದರೆ ನಾನು ಒಬ್ಬನೇ ಬರುವುದಿಲ್ಲ, ನನ್ನ ಟೀಮ್ ಸಹಿತವಾಗಿ ಬರುವೆ ಅಂತ ಹೇಳಿರುವ ಯತ್ನಾಳ್ ದೆಹಲಿ ಬುಲಾವನ್ನ ನಯವಾಗಿ ನಿರಾಕರಿಸಿದ್ದಾರಂತೆ. ನನಗೂ ನೀನೇ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊರಟು ಬರ್ದ್ಬಿಡ್ರಿ ಅಂತೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಾನು ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡ್ಲಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು, ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆನೇ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡ್ಲಿಕ್ಕೆ
ವಿಜೇಂದ್ರ ಆಪ್ತರು ಪ್ಲಾನ್ ಮಾಡಿದ್ದಾರೆ. ನಾಳೆ ಕೋಲಾರ ಜಿಲ್ಲೆ ಮುಳುಬಾಗಿಲಿನಲ್ಲಿರುವಂತಹ ಕೂಡುಮಲೆ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರೊಂದು ಪರ್ಯಾಯ ಯಾತ್ರೆಯನ್ನ ಹೂಡಲಿದ್ದಾರೆ. ಆ ಮೂಲಕ ರಾಜ್ಯ ಬಿಜೆಪಿಯಿಂದ ಅಧಿಕೃತವಾಗಿ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಚಾಲನೆ ಸಿಗಲಿದೆ. ಈ ಮೂಲಕ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ಪರವಾಗಿ ಆಪ್ತ ನಾಯಕರ ದಂಡು ಬ್ಯಾಟ್ ಬೀಸಲಿದೆ. ಹೀಗೆ ಬಿಜೆಪಿಯವರು ಒಬ್ಬರಾದ ಮೇಲೊಬ್ಬರು ಯಾತ್ರೆ ಹೊರಡಲಿಕ್ಕೆ ಸಭೆ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಇದರ ನಡುವೆ ಬೆಳಗಾವಿ ಅಧಿವೇಶನ ಬೇರೆ ಹತ್ತಿರವಾಗ್ತಾ ಇದೆ. ಬೆಳಗಾವಿ ಸೆಷನ್ನಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ವಿಚಾರಗಳನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರುಗಳ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಸದ್ಯ ಬಿಜೆಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನಡೆಯಾಗಿದ್ದು ಪಕ್ಷದ ನಾಯಕರ ನಡುವಿನ ಒಗ್ಗಟ್ಟಿನ ಕೊರತೆಯೇ ಆಡಳಿತ ಪಕ್ಷಕ್ಕೆ ವರವಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.